ಅವ್ವ ಕೊಡಕ್ ಹೇಳಿದ್ದು. ಏಕೆ? ಬಂದವ್ರ ಬಾಯಿ ಸಿಹಿ ಆಗ್ಲಿ ಅಂತ ಇರ್ಬೇಕು ಕಣ. ಅಲ್ಲಿ ಏನ್ ಮಾತಾಯ್ತು? ಉಂಗ್ರದ ಬಗ್ಗೆ ಅಮ್ಮಂಗೆ ಯಾವುದ್ರಲ್ಲಿ ಕೊಂಕು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಅಕ್ಕ, ಆ ಗೋಪಾಲ್ ಅವ್ರು ಬರ್ತಾರ ಅಂತ ಅಮ್ಮ ಅವ್ರ ಹತ್ರ ಕೇಳ್ಬಿಟ್ರು ಅಂತ ನಂಗೆ ಭಯ ಆಗ್ತಿದೆ ಅಕ್ಕ. ಏಯ್, ಏನು ಅದು? ಏನಿಲ್ಲಮ್ಮ. ನೀನೇನ್ ಮಾಡಕ್ ಹೊರಟಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೋ. ಗೋಪಾಲ್ ಅವ್ರು ಬರ್ತಾರೆ ಅಂತ ನನ್ನ ಹತ್ರ ಹೇಳಿ, ಅವ್ರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ನಾನ್ ಹೇಳಿದೀನಿ ಅಂತ ಪುಟ್ಟಕ್ಕ ಅವ್ರ ಹತ್ರ ಹೇಳಿದ್ಯಾ ಅಲ್ವಾ? ಎಲ್ಲದನ್ನೂ ಮ್ಯಾನೇಜ್ ಮಾಡಕ್ ಹೋಗ್ಬೇಡ. ನೀನ್ ಅನ್ಕೊಂಡಂಗೆ ಯಾವುದು ನಡೆಯಲ್ಲ. ಗೋಪಾಲ್ ಅವ್ರು ಬರ್ಲಿಲ್ಲ ಅಂದ್ರೆ ಈ ನಿಶ್ಚಿತಾರ್ಥ ನಡೆಯಲ್ಲ. ಈಗಲೇ ಹೇಳಿದ್ದೀನಿ. ಔಷಧಿ ಹೊಡೆದಿರೋ ಜಿಳ್ಳೆ ತರ ಒದ್ದಾಡ್ತಾಳೆ. ಅಕ್ಕ, ನಾನುವೆ ನಿನ್ನಂಗೆ ಆ ಮನೆನಾಗ ಒಂದು ಹಾಳು ಮಡಗಬೇಕಿತ್ತು. ಅಲ್ಲಿ ಏನ್ ನಡೀತೈತೆ ಅಂತ ಗೊತ್ತಾಯ್ತಿಲ್ಲ. ಫುಲ್ ಟೆನ್ಷನ್ ಆಯ್ತೈತೆ. ನಾನೇ ಒಂದ್ ಹೆಜ್ಜೆ ಮನೆ ತ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ಲಾ? ನಿಮ್ಮ ಅಕ್ಕ ಬಟ್ಟೆ ಕೊಟ್ರೆ ಎಲ್ಲ ಹೋಗ್ಬೋದು. ನೀನ್ ಹೊಸಿ ಸುಮ್ಕೆ ನಿಂತ್ಕೋ ಬಾಬು. ಅಕ್ಕ, ನೀನ್ ಹೇಳು, ಈ ನಿಶ್ಚಿತಾರ್ಥ ನಡೆಯಕ್ಕಿಲ್ಲ ಅಲ್ವೇ? ನಡೀತದೆ, ನಡೀತದೆ. ನಾನು ಹೋಗದೆ ಇದ್ರೂ ನಡೀತದೆ. ನಿಮ್ಮಿಬ್ಬರ ಯೋಚನೆ ಈಗ ಸಣ್ಣದ್ದು. ನಾವಲ್ಲಿ ಹೋಗ್ಬೇಕಾ? ನಿಶ್ಚಿತಾರ್ಥ ನಡೀತೈತಾ ಇಲ್ವಾ? ಆ ಹುಡುಗಿ ಈ ಮನೆ ಸೊಸೆ ಆಗ್ತಾಳಾ ಇಲ್ವಾ? ಇದೆ. ಆದ್ರೆ ನನ್ ಚಿಂತೆ ಆ ಪುಟ್ಟಕ್ಕನ್ನ ಜೀವನ ಪೂರ್ತಿ ಹೆಂಗ್ ನನ್ ಕಾಲ್ ಕೆಳಕ್ ಮಡಿಕೊಳ್ಳೋದು ಅನ್ನೋದು. ಆ ಪುಟ್ಟಕ್ಕನ್ ಜಾಗ ಯಾವತ್ತಿದ್ರು ಇಲ್ಲೇ. ಊರ್ನೋರು ಅವಳನ್ನ ತಲೆ ಮ್ಯಾಗ ಕೂರ್ಸ್ಕೊಂಡಿರೋದಕ್ಕೆ ಅವಳಿಗೆ ಸಾನೇ ಗರ್ವ ಬಂದೈತೆ. ಅವಳಿಗೆ ಬುದ್ಧಿ ಕಲ್ಸಕ್ಕೆ ಆ ದೇವ್ರು ನಮ್ಗೆ ಒಳ್ಳೆ ಅವಕಾಶ ಕೊಟ್ಟವನೆ. ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಾವ್ ಗೆದ್ದಂಗೆ. ಇಲ್ಲ ಅಂದ್ರೆ ಪದೇ ಪದೇ ಅವಳ ಮುಂದೆ ನಾವು ಸೋಲ್ತಾನೆ ಇರ್ತೀವಿ. ಈಗೇನು ರಾಚಿ ಎಲ್ಗೆ ಹೋಗ್ಬೇಕು ಅಂತವಳ, ಬ್ಯಾಡ ಅಂತವಳ? ನೀನ್ ಹೋಗ್ದೆ ನಿಶ್ಚಿತಾರ್ಥ ನಡೆಯಕ್ಕಿಲ್ಲ, ನಾನ್ ಹೇಳ್ದೆ ನೀನ್ ನಿಶ್ಚಿತಾರ್ಥಕ್ಕೆ ಹೋಗಕ್ಕಿಲ್ಲ. ಇದರ ಅರ್ಥ ಏನು? ಇಡೀ ಸೂತ್ರ ಇರೋದು ಈ ರಾಜಿ ಕೈನಾಗೆ. ಯಾಕೆ ನಡೆಯಕ್ಕಿಲ್ಲ?
ಸಮಸ್ಯೆ ನಾವು ಬರೋದು ವರ್ಷ ತಡ ಆಗೋಯ್ತು. ಅದು ನಮ್ಮ ಯಜಮಾನ್ರಿಗೆ ಸಾಲ ಕೆಲಸ ಇತ್ತು, ಅವನ್ನೆಲ್ಲ ಮುಗಿಸಿ ಬರೋದಿಗೆ ಈಟೊತ್ತಾಯ್ತು ನೋಡಿ. ಏನ್ರಿ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಹೇಳ್ರಿ. ಹೌದೌದು, ಹೊಸಿ ತಡ ಆಯ್ತು, ನಾನು ಕ್ಷಮೆ ಕೇಳ್ಬಿಡ್ತೀನಿ. ಪುರೋಹಿತ್ರೆ, ಇನ್ನೂ ತಾಂಬೂಲ ಬದಲಾಯಿಸ್ಕೊಂಡಿಲ್ಲ ಅನ್ಸ್ತೈತೆ. ಹಂಗಿದ್ರೆ ನಾವು ಸರಿಯಾದ ಟೈಮ್ಗೆ ಬಂದಿದ್ದೀವಿ ರಾಜಿ. ಬೀಗ್ರೆ ನಮಸ್ಕಾರ. ಪುರೋಹಿತ್ರೆ, ನೀವು ಮುಂದೆ ಬಾ. ಬನ್ನಿ ಕೂತ್ಕೊಳ್ಳಿ. ಬಾ ಪುಟ್ಟಮ್ಮಿ. ಅಮ್ಮ ಸಿಹಿ ತಿನ್ಸಿಮ್ಮ. ನೀವು ಓದಕ್ಕೆ ರಾಯ್ರೆ ಬನ್ನಿ. ವನಮಾಲೆ ಗದೇಶಾಂಗೆ ಶಿಂಕೆ ಚಕ್ರೆ ಚಲಂದಕೆ ಶ್ರೀಮಾನ್ ನಾರಾಯಣ ವಿಷ್ಣುರ್ ವಾಸುದೇವ ಅವಿರಕ್ಷದ ಸುಲಗ್ನ ಸಾವಧಾನ ಸುಮಹೋತ್ಸವ ಸಾವಧಾನ. ಮುಂಚೆ ಬರ್ರ ಕೊಡೋದಾಗಿ ಸರಿ. ನಿಮ್ಮ ಕಡೆಯವ್ರಿಗೆಲ್ಲ ಪಟ್ಟಣದಿಂದ ಊಟ ತರ್ಸಿವ್ನಿ. ಎಲ್ಲಿಂದ ತರ್ಸಿದ್ರೇನು, ಎಲ್ಲ ಹಾಳಾಯ್ತಲ್ಲ. ಏನಂದ್ರಿ? ಏನೂ ಇಲ್ಲ, ನಾವೇನ್ ಬರ್ತೀವಿ ಹಿಂದೆ. ನೀವು ಊಟನೇ ಮಾಡ್ಲಿಲ್ಲ, ಬನ್ನಿ ಹೊಸಿ ಊಟ ಮಾಡಿ. ನಂಗೆ ಹೊಟ್ಟೆ ಸರಿಗಿಲ್ಲ ರೀ. ಹೊರಡೋಣವಾ? ಹೋಗೋಣ. ಚಿತ್ರ ನಡಿ. ತುಳ್ಳಿಯಲ್ಲಿ ಕಾಣಿಸ್ತಾ ಇಲ್ಲ. ಅವನ್ ಬರ್ತಾನೆ, ನಾವು ಹೊರಡೋಣ. ನಾನ್ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಬರ್ತೀವಿ. ಏನ್ ಪುಟಕ, ಏನ್ ಹೇಳ್ತಾರೆ ನಿಮ್ ಬೀಗ್ರು? ಎಲ್ಲ ಸಂದಾಗಾಯ್ತಂತ? ಬೀಗ್ರೆ, ಏನು ತೊಂದ್ರೆ ಇಲ್ಲ ಅಲ್ವಾ? ಪುಟಕ, ಏನ್ ಸಹಾಯ ಬೇಕಿದ್ರು ಹೇಳು, ನಮ್ ಕೈಲಾಗಿ ಸಹಾಯನ ನಾವು ಮಾಡ್ತೀವಿ. ಏನ್ ಸರ್,
ನಿಮ್ಮ ಕಡೆಯವರೆಲ್ಲ ಹೋದ್ರಲ್ಲ, ನೀವೊಬ್ಬರೇ ನಿಂತಿದ್ದೀರಾ? ಓ, ಅಕ್ಕನ ಹತ್ರ ಮಾತಾಡಬೇಕು ಅಂತ ವೇಟ್ ಮಾಡ್ತಿದ್ದೀರಾ? ಅವಳೀಗ ನಿಮ್ಮ ಹತ್ರ ಮಾತಾಡಲ್ಲ ಸರ್. ಅಕ್ಕ ತುಂಬಾನೇ ಕೋಪದಲ್ಲಿದ್ದಾಳೆ. ಸಹನಾ ಅಕ್ಕ ಹಾಗೇನೆ ಮಾತಾಡಿ ನಿಮ್ಮ ಮನ್ಸು ನೋವ್ಸೋದ್ಕಿಂತ ಸುಮ್ಮನಿದ್ದು ತಾನೇ ನೋವು ಅನುಭವಿಸೋದೇ ಬೆಟರ್ ಅಂತ ಅನ್ಕೊಳ್ಳೋಳು. ಆದರೆ ನಾನು ಹಾಗಲ್ಲ ಸರ್. ಅನ್ಸಿದ್ನ ನೇರವಾಗಿ ಹೇಳ್ಬಿಡ್ತೀನಿ. ಅಕ್ಕ ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂತ ಬೇಜಾರಲ್ಲಿದ್ದೀರಲ್ಲ, ಅವಳಿಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಅದಕ್ಕೆ ಅವ್ರ ಹತ್ರ ಸಾರಿ ಕೇಳೋಣ ಅಂತ ಅವ್ರನ್ನ ಮಾತಾಡ್ಸೋಕೆ ಒದ್ದಾಡ್ತಾ ಇದ್ದೀನಿ ಸ್ನೇಹ ಅವರೇ. ತುಂಬ ಸಲೀಸಾದಂಥ ಪದ ಸಾರಿ. ಆದರೆ ಅದಕ್ಕೆ ಅರ್ಥ ಬರೋದು ಯಾವಾಗ ಗೊತ್ತಾ ಸರ್? ಅದನ್ನ ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸದೇ ಇದ್ದಾಗ ಮಾತ್ರ. ಸುಳ್ಳು ಹೇಳಿದ್ ನಿಮ್ಮ ತಪ್ಪು. ನೀವೀಗ ಏನೇ ಕಾರಣ ಕೊಟ್ಟರು ಆ ಸುಳ್ಳನ್ನ ಸರಿ ಅಂತ ವಾದ ಮಾಡ್ದಂಗೆ. ಪರ್ಸ್ನಲಿ ನನಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವ್ರ ಹತ್ರ ಮಾತು ಆಡದೆ ಹೊರಟೋಗ್ತಿದ್ದೆ. ಆದರೆ ನೀವು ಸಹನಾ ಅಕ್ಕನ ಮದುವೆ ಆಗ್ತಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ನಾನು ಇಷ್ಟೊತ್ತವರೆಗೂ ನಿಂತು ಮಾತಾಡ್ತಿರೋದು. ನೋಡಿ ಸರ್, ಅಕ್ಕ ನಿಮ್ಮನ್ನ ಕ್ಷಮಿಸೋವರೆಗೂ ಕಾಯೋದೊಂದೇ ನಿಮ್ಮ ಹತ್ರ ಇರೋ ದಾರಿ. ನನ್ನ ಉದ್ದೇಶ ಯಾರಿಗೂ ಹರ್ಟ್ ಮಾಡೋದಿರಲಿಲ್ಲ. ಹೇಗೋ ಒಂದು ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ರೆ ಮುಂದಿನ ಕೂತು ಮಾತಾಡ್ಬೋದು ಅಂತ ಅನ್ಕೊಂಡು ಹೀಗೆ ಮಾಡಿದೆ ಅಷ್ಟೆ. ಅದನ್ನ ಮೊದಲೇ ಹೇಳಿದಿದ್ರೆ ಕರೆಕ್ಟ್ ಇರ್ತಿತ್ತಲ್ವ ಸರ್? ಅಕ್ಕಂಗೆ ಭರವಸೆ ಕೊಟ್ಟು ಎರಡೂ ಮನೇಲಿ ಸುಳ್ಳು ಹೇಳಿ ನೀವು ಸಾಧಿಸಿದಾದ್ರೂ ಏನು? ಕೆಲಸ ನಡೆಯೋಕ್ಕೋಸ್ಕರ ಸುಳ್ಳು ಹೇಳೋ ವ್ಯಕ್ತಿ ಅಂತ ನಮ್ಮ ಅಕ್ಕನ ತಲೆಯಲ್ಲಿ ಕೂತ್ಕೊಂಡ್ರೆ ನಿಮ್ಮ ಬಗ್ಗೆ ಅವಳಿಗೆ ಒಳ್ಳೆ ಅಭಿಪ್ರಾಯ ಹೇಗೆ ಬರುತ್ತೆ ಹೇಳಿ? ನಾನು ಸಹನಾ ಅವ್ರ ಹತ್ರ ಮಾತಾಡಬೇಕು. ಪ್ಲೀಸ್ ಅವ್ರನ್ನ ಕರಿತೀರಾ? ನಾನು ಅವ್ರ ಸಾರಿ ಕೇಳಬೇಕು. ಅವ್ರು ಏನು ಶಿಕ್ಷೆ ಕೊಟ್ಟರು ನಾನು ಒಪ್ಕೋತೀನಿ. ಪ್ಲೀಸ್ ಒಂದ್ಸತಿ ಅವ್ರನ್ನ ಕರೀರಿ. ಅವಸರ ಪಡಬೇಡಿ ಸರ್. ಅಕ್ಕ ಕೋಪ ಮಾಡ್ಕೊಂಡಷ್ಟೇ ಬೇಗ ಕ್ಷಮಿಸು ಬಿಡ್ತಾಳೆ. ವೇಟ್ ಮಾಡಿ. ಹೇಗೂ ಕೊನೆಗೆಲ್ಲ ಸರಿಯಾಗೇ ಆಯ್ತಲ್ಲ. ತಲೆ ಕೆಡ್ಸ್ಕೊಬಿಡಿ ಸರ್, ಹೊರಡಿ. ಮತ್ತೆ ಇನ್ಮೇಲೆ ಯಾವತ್ತೂ ಸುಳ್ಳು ಹೇಳಬೇಡಿ. ನೀವು ಮಾತು ಕೊಟ್ಟಿದ್ದೇನು ಮಾಡಿದ್ದೇನು ರಾಜೇಶ್ವರಿ ಅವರೇ? ನೀವು ಹೀಗೆ ನಡ್ಕೊಳ್ಳೋದಕ್ಕ ನಾನು ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ದು. ನಿಮ್ಮ ಮೇಲೆ ಸಿಟ್ಟು ಬೇಸರ ಎರಡೂ ಇದೆ. ನಿಶ್ಚಿತಾರ್ಥನ ನಿಲ್ಲಿಸ್ತೀನಿ ಅಂತ ತಾನೇ ಹೇಳಿದ್ರಿ. ಕಡೆ ಗಳಿಗೆನಲ್ಲಿ ನಿಮ್ ಗಂಡನ್ ಕರ್ಕೊಂಡು ಬಂದ್ಬಿಟ್ರಲ್ಲ, ಇದರಿಂದ ಏನ್ ಸಾಧನೆ ಮಾಡ್ದಂಗಾಯ್ತು? ಛೇ, ನಂದೇ ತಪ್ಪು. ನಾನ್ ನಿಮ್ಮನ್ನ ನಂಬಲೇಬಾರ್ದಾಗಿತ್ತು. ಆಟೇನಾ? ಇನ್ನು ಏನಾರು ಬಾಕಿ ಮಾಡ್ಕೊಂಡಿದ್ದೀರಾ? ಅಲ್ಲ, ನಿಮ್ ಕೋಪ ನನಗೆ ಅರ್ಥ ಆಯ್ತದೆ. ಅದಕ್ಕೆ ಮಧ್ಯದಾಗ ತಡೆಯೋದ್ ಬೇಡ ಅಂತ ಸುಮ್ಕಿದ್ದೆ. ಅಂದ್ರೆ ಏನು? ನಾನು ಹುಚ್ಚಿ ತರ ಏನೇನೋ ಬಂದ್ ಮಾತಾಡ್ಬಿಟ್ಟು ಹೋಗ್ತೀನಿ, ಅದಕ್ಕೆ ಅರ್ಥ ಸಂಬಂಧ ಇರಲ್ಲ ಅಂತನಾ ನಿಮ್ ಮಾತಿನ ಅರ್ಥ? ಅಯ್ಯೋ, ನಾನೆಲ್ಲ ಹಂಗೆ ಹೇಳ್ದೆ. ನೀವು ನಿಮ್ ದೃಷ್ಟಿನಾಗ ಅಟ್ಟಯ್ಯ ನೋಡ್ತಾ ಇದ್ದೀರಾ. ನಾನು ಎಲ್ರ ದೃಷ್ಟಿನಾಗೂ ನೋಡ್ತಾ ಇದೀನಿ. ನಿಮ್ಗೆ ನಾನೊಂದು ದಿಟ ಹೇಳ. ನಾನು ನನ್ನ ಗಂಡನ್ ಕರ್ಕೊಂಡು ಬರ್ದೇ ಹೋಗಿದ್ದಿದ್ರು ಈ ನಿಶ್ಚಿತಾರ್ಥ ನಡೀತಿತ್ತು. ಹೌದೋ ಇಲ್ವೋ? ಇಲ್ಲ, ನಾನ್ ಬಿಡ್ತಿರ್ಲಿಲ್ಲ. ಇವತ್ತು ಬಿಡ್ತಾ ಇರ್ಲಿಲ್ಲ. ಆದ್ರೆ ನಿಮ್ಮಗ ನಿಂತವನೇ ಸುಳ್ಳಿಯೋಳಿ ಉಂಗ್ರ ತೋರ್ಸಕ್ಕೆ ತಯಾರಾಗಿದ್ನಲ್ಲ, ಅವನು ಸುಮ್ಕಿರ್ತಿದ್ನ ಹೇಳಿ? ಖಂಡಿತ ಇಲ್ಲ. ನಿಮ್ ಉದ್ದೇಶ ನಿಶ್ಚಿತಾರ್ಥ ನಿಲ್ಸದ, ಮದ್ವೆ ನಿಲ್ಸದ? ನನ್ ಮ್ಯಾಗ ಕೋಪ ಮಾಡ್ಕೊಳ್ಳೋದ್ರಲ್ಲಿ ನ್ಯಾಯ ಐತೆ. ಆದ್ರೆ ನಿಮ್ ಕೋಪಕ್ಕಿಂತ ನನ್ನ ಉದ್ದೇಶ ಕ್ಲಿಯರ್ ಆಗೈತೆ. ತಲೆ ಕೆಡ್ಸ್ಕೋಬೇಡಿ. ನಾನು ನನ್ನ ಗಂಡ ನಿಶ್ಚಿತಾರ್ಥಕ್ಕೆ ಬಂದಿದ್ರಿಂದ ಊರ್ ಜನರ ಮಧ್ಯೆ ನಮಗ್ ಒಳ್ಳೆ ಹೆಸರು ಬಂದೈತೆ. ನಾವೇನಾರ ಮದ್ವೆಗೆ ಬರ್ಲಿಲ್ಲ ಅಂದ್ರೆ ಅದು ನಮ್ ತೆಪ್ಪಲ್ಲ, ಪುಟ್ಟಕ್ಕನೆ ನಮ್ಮನ್ನ ಉಳಿಸ್ಕೊಳ್ಳಿಲ್ಲ ಅಂತ ಊರ್ ಜನ ಎಲ್ಲ ಮಾತಾಡ್ಕತಾರೆ.
ಅದೇಯ ನನ್ನ ಪ್ಲಾನು. ಅದು ಅಲ್ದೆ ಆ ಪುಟ್ಟಕ್ಕನ್ಗೆ ಬಂಗಾರಮ್ಮನ್ ಸಪೋರ್ಟ್ ಬೇರೆ ಐತೆ. ನಿಮ್ ಮಗ ಬೇರೆ ನಾನು ಆ ಹುಡುಗಿನೇ ಮದ್ವೆ ಆಗೋದು ಅಂತ ತುದಿಗಾಲಲ್ಲಿ ನಿಂತವ್ನೆ. ನಿಮ್ ಮಗನ ನಿಮ್ ಕೈಯಿಂದನೇ ತಡೆಯಕ್ಕಾಗ್ಲಿಲ್ಲ. ನಿಶ್ಚಿತಾರ್ಥಕ್ಕೂ ಮೊದಲೇ ನಾನು ನಿನಗೆ ಹೇಳಿದೆ, ಅದು ಅದರ ಹಾಗೆ ನಡೀಲಿ, ಕಡೆಗಳಿಗಿಲಿ ಆ ಗೋಪಾಲ ಬಂದ್ಬಿಟ್ರೆ ಸಮಸ್ಯೆ ಆಗತ್ತೆ ಅಂತ. ನೀನೇನು ಹೇಳಿದೆ? ಯಾವುದೇ ಕಾರಣಕ್ಕೂ ಗೋಪಾಲ ಬರೋದಿಲ್ಲ ಅಂದೆ. ಏನಾಯ್ತು ಕಡೆಗೆ? ನಾನು ಹೇಳಿದಾಗೆ ಆಯ್ತು. ಕಡೆಗಳಿಗಿಲಿ ಆ ರಾಜೇಶ್ವರಿ ಕೈ ಕೊಟ್ಟೆ. ಇಲ್ಲ ರೀ, ಅವಳೇನ್ ಕೈ ಕೊಟ್ಟಿಲ್ಲ. ನಾನು ಹೋಗಿ ಅವಳನ್ನ ಭೇಟಿ ಮಾಡ್ಕೊಂಡು ಬಂದೆ. ಯಾವಾಗ? ಏನಂದ್ರು? ಅವಳು ಹೇಳೋದ್ರಲ್ಲೂ ನ್ಯಾಯ ಇದೆ ರೀ. ನಾವೇನಾರ ಮದ್ವೆಗ್ ಬರ್ಲಿಲ್ಲ ಅಂದ್ರೆ ಅದು ನಮ್ ತೆಪ್ಪಲ್ಲ, ಪುಟ್ಟಕ್ಕನೆ ನಮ್ಮನ್ನ ಉಳಿಸ್ಕೊಳ್ಳಿಲ್ಲ ಅಂತ ಊರ್ ಜನ ಎಲ್ಲ ಮಾತಾಡ್ಕತಾರೆ. ಅದೇಯ ನನ್ ಪ್ಲಾನು. ಕರೆಕ್ಟ್ ಕೌಸಲ್ಯ. ಹಳ್ಳಿ ಹೆಂಗಸಾದ್ರು ಎಷ್ಟು ಯೋಚನೆ ಮಾಡಿದಾರೆ ನೋಡೋರು. ಹೌದು ರೀ. ಆದ್ರೆ ಅದ್ರ ಮಧ್ಯದಲ್ಲಿ ನನಗೊಂದು ಯೋಚನೆ ಬರ್ತಾ ಇದೆ. ಯೋಚನೆನಾ? ಏನು? ಮದುವೆ ಹೇಗೂ ನಿಲ್ಲತ್ತೆ, ಅಷ್ಟರೊಳಗೆ ಪುಟ್ಟಕ್ಕನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ದುಡ್ಡು ಬಾಚಿಗೆ ಬಿಟ್ರೆ ಹಿಂಗೆ ಅಂತ. ಈ ವಿಚಾರಕ್ಕೆ ನನ್ ಯಾವ ಅಭ್ಯಂತರನೂ ಇಲ್ಲ. ದುಡ್ಡು ಕೊಟ್ಟ ಮೇಲೆ ಮದುವೆ ಆಗದೆ ಇದ್ರೆ ಕೊಟ್ಟವ್ರು ಸುಮ್ಮನಿರ್ತಾರ. ಸದ್ಯಕ್ಕೆ ಆ ಮಾತು ಬೇಡ, ಮುಂದೆ ನೋಡೋಣ. ಆದ್ರೆ ಆಮೇಲೆ ಅವಳೇನಾರು ಬಂದು ದುಡ್ಡು ವಾಪಸ್ ಕೊಡು ಅಂದ್ರೆ ನಾವ್ ಕೊಡಕ್ ಆಗಲ್ಲ ಅಂತ ಹೇಳ್ಬೇಕು ರೀ. ಹೌದೌದು, ಒಂದ್ಸಾರಿ ನಮ್ ಕೈಗೆ ದುಡ್ಡು ಬಂದ್ಮೇಲೆ ವಾಪಸ್ ಕೊಡೋದುಂಟಾ? ಹೌದು ರೀ. ಆ ಪುಟ್ಟಕ್ಕನ ಹತ್ರ ಸಾಕಷ್ಟು ದುಡ್ಡಿದೆ ಅಂತ ರಾಜೇಶ್ವರಿ ಅವಾಗವಾಗ ಹೇಳ್ತಿರ್ತಾಳೆ. ಅಂದ್ರೆ ಜಾಕ್ಪಾಟು ನಮ್ ಕಣ್ ಮುಂದೆನೆ ಇದೆ ಅಂತ ಆಯ್ತು. ಸುಮ್ಮನೆ ಇದ್ರೆ ನಾವೇ ದಡ್ರು. ಆದ್ರೂ ಮಾತಿಗೆ ಹೇಳ್ತಿದ್ದೆ ಕೌಸಲ್ಯ, ಆ ಹುಡುಗಿ ನಿಮ್ ಮನೆಗೆ ಮದುವೆ ಆದ್ರೂ ಹೆಚ್ಚು ದಿನ ಇರೋಲ್ಲ ಅಂತ ಸ್ವಾಮಿಗಳೇ ಹೇಳಿದ್ದಾರೆ. ಟೆನ್ಷನ್ ಯಾಕೆ? ಅಯ್ಯೋ, ಸುಮ್ನೆ ಬಾಯಿ ಮಾತ್ಗೂ ಆ ಮಾತು ಹೇಳ್ಬೇಡ್ರಿ. ಆ ಮನೆ ಸಂಬಂಧ ನೆನ್ಸ್ಕೊಂಡ್ರೆ ನನಗೇನೋ ಒಂಥರ ಸಂಕಟ ಆಗುತ್ತೆ. ಹಾಗಲ್ವೇ? ಇಲ್ಲ ಅಂದ್ರೆ ಮಗ ನಿಮ್ ಜೊತೆಗಿರಲ್ಲ ಅಂತ ಸ್ವಾಮಿಗಳು ಹೇಳಿದಾರಲ್ಲ, ಅದಕ್ಕೆ ಹೇಳಿದೆ. ಈಗ್ಲಾದ್ರೂ ಬಾಯ್ ಬಿಟ್ಟು ಮಾತಾಡೋಣಯ್ಯ. ಬಸ್ಸು ಹೊತ್ತಿಗೆ ಮೇಲೆ ನಂಜಮ್ಮ ಹೀಗೆ ಕೋಪ ಮಾಡ್ಕೊಂಡಿದ್ರೆ ನೀವಿಬ್ರು ಯಾವಾಗ ತಾನೇ ಒಂದಾಗ್ತೀರಾ? ಏನಂದೆ ನೀನು? ಅವಳ ಬಗ್ಗೆ ನನ್ನ ಮಗನ್ ತವ ಮಾತಾಡ್ಬೇಕಾ? ಏನಾಗದೆ ಸ್ನೇಹ ನಿನ್ಗೆ? ಯಾಕೆ ನೀನು ಆ ಬಂಗಾರಮ್ಮ ಪರ ಸೇರ್ಕೊಂಬಿಟ್ಟಿಯ ಹಂಗೆ? ಅಮ್ಮ, ನೀವು 1 ನಿಮಿಷ ಇರಿ. ಅಣ್ಣಯ್ಯ, ನೀನ್ ಮೌನವಾಗಿರೋದ್ರಿಂದನೇ ಸಂಬಂಧ ಮುರಿತಿರೋದು. ಮಾತಾಡು ಅಣ್ಣಯ್ಯ. ನೀನೇನೆ ಸಂಬಂಧಗಳ ಬಗ್ಗೆ ಮಾತಾಡೋದು? ಮೊದಲು ನಿನ್ ಮನೆ ಸಂಬಂಧಗಳನ್ನೆಲ್ಲ ನೆಟ್ಕವ ನೋಡ್ಕೋ. ಅಮ್ಮ ನಡಿ ಹೋಗೋಣ. ಸ್ನೇಹ ಬರ್ತೀನಿ. ಹಲೋ ಶ್ರೀ, ಹೇಳಿ. ಇದೇನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ? ಮಿಸ್ಸೋ, ಗದಿತವ ದೊರೆ ಬಂದವನೆ. ಏನು ದೊರೆನಾ? ಹ್ಞೂ, ನಿಮ್ಮನ್ನ ಬರಕ್ ಹೇಳ್ತಾನೆ ಮಿಸ್ಸೋ. ಅದನ್ನ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು ಹೇಳಿದ್ನಶ್ರೀ? ಇಲ್ಲ ಇಲ್ಲ, ಫೋನ್ ಮಾಡಿದ್ದ, ನಿಮ್ನ ಬರಕ್ ಹೇಳ್ದ. ಬರ್ತಾ ನಿಮ್ಮ ಅಕ್ಕನೂ ಕರ್ಕೊಂಡ್ ಬಂದ್ರೆ ಅವ್ರಿಗೂ ಶುಭಾಶಯ ಹೇಳ್ತಾನಂತೆ. ಅಣ್ಣ, ಸುಳ್ಳು ಹೇಳಕ್ಕಿಲ್ಲ ಅಂತ ಮತ್ತೆ ಸುಳ್ಳು ಹೇಳ್ತಿದೆಯಲ್ಲ. ಇದೇ ಕೊನೆ ಸುಳ್ಳುಕಲ್ಲ, ಬಂದ್ಮೇಲೆ ಹೆಂಗೋ ದಿಟ ಹೇಳ್ಬಿಡ್ತೀನಲ್ಲ. ಹಲೋ ಹಲೋ ಶ್ರೀ. ಹಾ ಮಿಸ್ಸೋ, ಬರ್ತೀರಲ್ವರ? ಬರ್ತಾ ಸಾನ ಅವ್ರನ್ನೂ ಕರ್ಕೊಂಡ್ ಬನ್ನಿ. ಆ ದೊರೆ ಏನಾದ್ರೂ ಮತ್ತೆ ಫೋನ್ ಮಾಡಿದ್ರೆ ನಾನ್ ಬರಲ್ಲ ಅಂತ ಹೇಳಿ.
ಯಾಕೆ ಮಿಸ್ಸು? ಅಷ್ಟಿದ್ರೆ ಅವನೇ ನನಗೆ ಫೋನ್ ಮಾಡಿ ಕರೀಲಿ. ಕರೀತೀವನಲ್ಲ. ನೀವಲ್ಲ, ದೊರೆ. ಅವನ ಹತ್ರ ನನ್ನ ನಂಬರ್ ಇದೆಯಲ್ವಾ, ಯಾವ್ದ್ಯಾವ್ದಕ್ಕೂ ಕಾಲ್ ಮಾಡ್ತಾನೆ. ನನ್ನ ಮೀಟ್ ಮಾಡ್ಬೇಕು ಅಂದ್ರೆ ನಂಗೆ ಕಾಲ್ ಮಾಡ್ಬೋದಲ್ವಾ? ಬಿಡಿಶ್ರೀ, ನಾನೇ ಮಾತಾಡ್ಕೋತೀನಿ. ಹಲೋ ಹಲೋ, ಅವ್ನು ಫೋನ್ ಮಾಡಿದ್ನಾ? ಹಲೋ ಹಲೋ. ಇವಳಲ್ಲ ದೊರೆ, ಇವಳಿಗೆ ಫೋನ್ ಮಾಡ್ತಾನಂತವಳೆ. ಅಣ್ಣ ಏನು ಸರಿಯಾಗಿ ಕೇಳಿಸ್ಕೊಂಡಿ ನೀನು? ಏನು ಅಕ್ಕಿಗೆ ದೊರೆ ಫೋನ್ ಮಾಡಿದ್ನಂತ? ಓ, ನಾನೇ ಇಲ್ಲಿರುವಾಗ ಬೇರೆ ಇನ್ ಯಾರನ್ನ ಫೋನ್ ಮಾಡಿರ್ತಾರೆ? ಏನಂತೆ, ಬರ್ತಿದಾರಂತ? ಅದು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟೈತೆ. ಅಯ್ಯೋ, ಮತ್ತೇನಾ? ಮೊದಲಾಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನೇ ತಿದ್ಕೊಳಕ್ಕಾಗದೆ ಒದ್ದಾಡ್ತಿದ್ದೀನಿ. ಮತ್ತೊಂದ? ಅಲ್ಲಲ್ಲ, ಅದು ನಿಮ್ಗೇನು ತೊಂದರೆ ಆಗಕ್ಕಿಲ್ಲ, ಆದ್ರೆ ನಿಮ್ಮ ಹುಡುಗಿ ಇಲ್ಲಿಗೆ ಬರಕಿಲ್ಲ. ಏಯ್ ಸುಮ್ಕಿಲ್ಲ. ನೆಕ್ಸ್ಟ್ ನನ್ನ ಸ್ನೇಹವ್ರಿಗೆ ಫೋನ್ ಮಾಡಿದ್ದೆ, ಅವ್ರಿಗೆ ಬರಕ್ ಆಗಿಲ್ಲ ಅಂತ ಹೇಳಿದ್ರು. ನನ್ನ ಪಾಡಿಗೆ ನಮ್ಮ ಮನೇಲೇ ಇದ್ದೆ. ಈಗಲೂ ಮನೆಗೆ ಹೋಗ್ಬಿಡಿ ಮೇಷ್ಟ್ರೆ, ಅದೇ ಒಳ್ಳೇದು. ನಿಮ್ಮ ನಂಬ್ಕೊಂಡು ಬಂದಲ್ಲ ರೀ. ಮಾತಾಡವಿ, ಏನಾಯ್ತು? ಅಪ್ಪ ಏನಾದ್ರು ಅಂದ್ರ? ಮೋಸ ಮಾಡ್ಬಿಟ್ಟ ಕಣವಿ. ಪ್ರದೀಪ್ ಇಂಥವನು ಅಂತ ಗೊತ್ತಿಲ್ದೆ ಮೋಸ ಹೋಗ್ಬಿಟ್ಟೆ. ಯೋನವಿ ಹೇಳ್ತಿದ್ಯಾ? ಮೋಸ ಹೋಗ್ಬಿಟ್ಟ ಅಂದ್ರೆ? ಒಂದ್ ಸ್ಯಾನೆ ಸುಳ್ಬುರ್ಕ ಸಿಗರೆಟ್ ಸೇತಾನೆ, ಹುಡ್ಗಿರ್ ಸವಾಸ ಐತೆ. ನನ್ ತಾವ್ ಸುಳ್ಳು ಹೇಳಿ ಜೊತೆಲ್ ತಿರ್ಗಾಡವನೆ ಸಂಗ್ನ. ಈ ಹುಡುಗ್ರನ್ನೇ ನಂಬಾರ್ದು, ಬಾಯಿ ಬಿಟ್ರೆ ಸುಳ್ಳು. ಜಾಬಲ್ಲಿ ಬೆಂಕಿಪಟ್ನ ಮಡಗಿದ್ದ, ಆಗ ಗೊತ್ತಾಯ್ತು ಅವನ್ ಎಂತವನು ಅಂತ. ಅದ್ ಮಾತ್ರ ಅಲ್ಲ ಕಣವಿ, ನಂಗ್ ಮಾಡೋ ಮೆಸೇಜ್ನ ಬ್ಯಾರೆ ಹುಡ್ಗಿರ್ಗೂ ಕಳಿಸ್ತಾನೆ. ಒಂದ್ ಸಿಟಿ ಹುಡುಗ ಅಂತ ಬಿದ್ಬಿಟ್ಟೆ. ಸಿಟಿ ಹುಡುಗರು ನಂಬ್ಲೇಬಾರ್ದು, ಮುಂದೆ ಇರೋವಾಗೊಂದು ಇಲ್ದೆ ಇರೋವಾಗೊಂದು ಆಟ ಆಡ್ತಾರೆ. ಅದ್ರಲ್ಲೂ ಓದಿರೋ ನನ್ ಮಕ್ಳನ್ನಂತೂ ನಿಜವಾಗ್ಲೂ ನಂಬ್ಲೇಬಾರ್ದು. ಅದೇನೆಲ್ಲ ಮಾಡ್ತಾರೋ ಯಾರಿಗ್ ಗೊತ್ತು. ಸಾರಿ ಸಹನಾ, ನಿನ್ ನಿಶ್ಚಿತಾರ್ಥಕ್ಕೂ ನಾನ್ ಬರಕ್ಕಾಗ್ನಿಲ್ಲ. ಎಲ್ಲ ಸಂದಕ್ಕಾಯ್ತಾ? ಏನಾಯ್ತವಿ? ಮೇಷ್ಟ್ರುವೇನಂತ ಸುಳ್ಳು ಹೇಳಿದ್ರು ಗೌರಿ. ಏನು? ಆ ಗೋಪಾಲ ಯಾವುದೇ ಶಾಸ್ತ್ರಕ್ಕೂ ಬರಲ್ಲ ಅನ್ನೋದನ್ನ ಸರ್ ಅವ್ರ ಮನೇಲಿ ಒಪ್ಸಿದ್ದಾರೆ ಅನ್ಸತ್ತೆ. ನಮ್ಮ ಅಪ್ಪ ಅಮ್ಮಂಗೆ ನಿಮಗೂ ಗೋಪಾಲ ಇರೋ ಮನಸ್ತಾಪನ ಅರ್ಥ ಮಾಡಿಸ್ದೆ, ಅವರು ಒಪ್ಕೊಂಡಿದ್ದಾರೆ. ನಿಮ್ ಮನೆಯವ್ರು ಬರ್ತಾರೆ ಅಂತ ತಾನೇ ನೀವ್ ಹೇಳಿದ್ದು? ಅವ್ರು ಬರಕಿಲ್ಲ ಅಂತ ನಾವ್ ಹೇಳಿದ್ವಲ್ಲ. ಹೇಳಿದ್ರ? ಯಾರ ಹತ್ರ? ಮೇಷ್ಟ್ರೆ, ನೀವ್ ಇಸಿದಾಗ ನನಗೆ ಸುಳ್ಳು ಹೇಳಿದ್ರ? ಯಾವ್ದಕ್ಕೂ ನಮ್ಮ ಸರಲ್ಲಿ ನಾವಿರ್ಬೇಕು ಸಹನಾ. ಹಿಂದೆ ಮುಂದೆ ಮಾಡ್ದೆ ಯಾವ ನಿರ್ಧಾರನೂ ತಕ್ಕಬಾರ್ದು. 1000 ಸಲ ಯೋಚನೆ ಮಾಡ್ಬೇಕು, ಯಾರನ್ನೂ ನಂಬಕ್ಕಾಗಕ್ಕಿಲ್ಲ. ನೀನುವೇ ಒಸಿ ಹುಷಾರಾಗಿರು ಸಹನಾ.
ಏನ್ ಮಿಸ್? ಅಲ್ಲೊಂಚೂರು ಪೇಂಟ್ ಮೆತ್ಕೊಂಡಿದ್ದೆ ನೋಡಿ. ಒಂಚೂರು ಮೇಲೆ. ಆಯ್ತಾ? ಇಲ್ಲ ಶ್ರೀ, ಇನ್ನೊಂಚೂರು ಮೇಲೆ. ಈಗ ಎಲ್ ಮಿಸ್? ಇನ್ನೊಂಚೂರು ಮೇಲ್ಗಡೆ ಶ್ರೀ. ಶ್ರೀ 1 ಸೆಕೆಂಡ್ ಬನ್ನಿ. ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪುಳಕ ಮನದ ಪ್ರತಿ ಮೂಲೆಯಲು ನೀನೆ ತುಂಬಿರಲು ನೀನುಗೋ ನಿನ್ನ ಕಂಗಳು. ಇಲ್ಲೇ ಇದ್ಲಲ್ಲ, ಲ್ಯಾಬ್ಗೆ ಏನಾದ್ರು ಹೋಗ್ಬಿಟ್ಲಾ? ಅಲ್ಲ ಸರ್, ನಾನ್ ನಿಮ್ನ ನೋಡ್ಲಿಲ್ಲ ಅಂತ ಹಂಗೆ ಸುಮ್ನಾಗೋದ್ರ? ಕಾಲೇಜಲ್ಲಿ ನನ್ನ ಮಾತಾಡ್ಸಕ್ಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಲ್ಲ, ಇನ್ ನಮ್ಮ ಅಕ್ಕನ ಹತ್ರ ಮಾತಾಡ್ತೀರಾ? ಅಲ್ಲ, ಎಲ್ಲಿ ನೀನು ನಿಮ್ಮ ಅಕ್ಕನ ತರ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡೆ. ಕೋಪ ಇದೆ, ಆದ್ರೆ ಅಕ್ಕನಷ್ಟಲ್ಲ. ನೀವು ಅಕ್ಕನ ಹತ್ರ ಸಾರಿ ಕೇಳಿದ್ರಾ? ಎಷ್ಟತಿ ಕೇಳಿ, ಅವ್ರು ಸಮಾಧಾನನೇ ಆಗ್ತಾ ಇಲ್ಲ. ಅಕ್ಕ ಸಮಾಧಾನ ಆಗೋರ್ಗು ಕೇಳೋದು ನಿಮ್ ಕರ್ತವ್ಯ. ಇರೋ ವಿಷಯನ ಅಕ್ಕನ ಹತ್ರ ಹೇಳಿ, ಅವಳು ಕ್ಷಮಿಸ್ತಾಳೆ. ಆಮೇಲೆ ಸ್ನೇಹ ಅಕ್ಕನ ಹತ್ರನೂ ಮಾತಾಡಿ. ಸಹನಾ ಅಕ್ಕನ್ಕಿಂತ ಸ್ನೇಹ ಅಕ್ಕನೇ ಬೇಗ ಕ್ಷಮಿಸೋದು. ಅವಳು ಎಷ್ಟು ಬೇಗ ಕೋಪ ಮಾಡ್ಕೋತಾಳೋ ಅಷ್ಟೇ ಬೇಗ ಕರಗ್ತಾಳೆ. ನೀವು ಧೈರ್ಯವಾಗಿ ಹೋಗಿ ಮಾತಾಡಿ, ನಾನ್ ನಿಮ್ ಜೊತೆ ಇರ್ತೀನಿ. ಅಂದ್ರೆ ತಾವು ನನ್ನ ಕ್ಷಮಿಸಿದ್ರ ಅಂತ ತಿಳ್ಕೊಬೋದಾ ಮೇಡಮ್? ಪಾಪ ಹೋಗ್ಲಿ ಅಂತ ಏನ್ ಮಾಡೋದು, ಪಾಪ ಆಗೋದ್ರಲ್ಲ. ನಾಚಿಕೆ ಎಂತದು ಇಲ್ಲ ರಾಜಪ್ಪ. ಸಹನಾ ಅವ್ರಿಗೆ ನನ್ನ ಮೇಲೆ ಕೋಪ. ಅವರು ನೋಡಕ್ ಮಾತ್ರ ಸಿಕ್ಕಾಪಟ್ಟೆ ಸಾಫ್ಟು, ಆದ್ರೆ ಕೋಪ ಮಾಡ್ಕೊಂಡ್ಬಿಟ್ರೆ ಒಂದು ಮಾತು ಕೂಡ ಆಡಲ್ಲ, ಗೊತ್ತಾ? ಕೋಪನ ಅದು ನಿಮ್ ಯಾಕೆ? ನಾನು ಸುಳ್ಳು ಹೇಳ್ದೆ. ನಾನು ಮಾಡಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ, ಅದಕ್ಕೆ. ಲೇ ಶಂಭು, ಕೇಳಿಸ್ಕೊಂಡೇನ್ಲಾ? ಈ ನನ್ ಮಗನ್ ಕಂಡ್ರೆ ನಮ್ ಹುಡುಗಿಗೆ ಇಷ್ಟ ಇಲ್ವಂತೆ. ಅವ್ರನ್ನ ಹೇಗ್ ಸಮಾಧಾನ ಮಾಡೋದು ಅಂತ ತೋಚ್ತಾನೆ ಇಲ್ಲ ರಾಜಪ್ಪ. ಅವ್ರನ್ನ ಮಾತಾಡ್ಸಕ್ ಹೋದ್ರು ಮುಖ ತಿರ್ಸ್ಕೊಂಡು ಹೊಟ್ಟೋದ್ರು. ಈಗ ಮತ್ತೆ ಮತ್ತೆ ಹಿಂದೆ ಹೋಗಿ ಸಾರಿ ಕೇಳೋದು ಒಂದೇ ದಾರಿ ಅಂತ. ಲೇ ಕಾಳಿ, ನೀ ಹೇಳಿದ್ದು ಕರೆಕ್ಟ್ ಕರ್ಲ. ನಿಂಗೆ ಇವ್ನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಕಾಣ್ತದೆ. ಇವನ್ನ ನೋಡಿ ಅವಳೆ ಮುಖ ತಿರ್ಸ್ಕೊಂಡ್ರೋದು ಅಂತ ಬೇರೆ ಹೇಳ್ತಾವ್ ನೀವನು. ಲೇ, ನಾನ್ ಹೇಳಿಲ್ವೇನ್ಲಾ, ಸಾನನ್ ಮನ್ಸ್ನಾಗಿರೋದು ನಾನು. ಆದ್ರೆ ಈ ನನ್ ಮಗ ಬೊಡ್ಡಿ ಐದ್ನು ಅವಳನ್ನ ಬಲವಂತ ಮಾಡ್ತಾವನಷ್ಟೇಯ. ಲೇ ಕಾಳಿ, ಬರ್ಲ ಅವ್ನ್ಗೆ ಆವಾಜ್ ಹಾಕ್ಬಿಟ್ಟು ಬರೋಣ. ಲೇ ಬೇಡಕಲ್ಲ, ನಾವ್ ಅವ್ನಿಗೆ ಆವಾಜ್ ಹಾಕಿ ಆಮೇಲೆ ಅವ್ನ್ ಜಿದ್ದಕ್ ಬಿದ್ದು ಏನಾನ ಮಾಡ್ಬಿಟ್ಟಾನು. ತಾನೇ ನನ್ ಕಡೆಕಿರುವಾಗ ಇವನ್ ಯಾವನ ಬಚ್ಚ ನನ್ ಮಗಕ್ಕಲ್ಲ. ಸಾನಾ, ಬಾ. ಮೆಸ್ ಒಳಗಿನ ಕೆಲಸ ಎಲ್ಲ ಆಯ್ತನವ? ಹ್ಞೂ ಕಣವ, ಎಲ್ಲ ಮುಗೀತು. ಓ, ಮೆಸ್ಸಲ್ಲಿ ಕುರ್ಚಿ ಸರಿ ಇಲ್ಲ ಅಂದಲ್ಲ, ಕಾರ್ಪೆಟ್ರ್ ಬರ ಕೇಳಿವ್ನಿ. ಯೋಟೊತ್ತಿಗೆ ಬರ್ತಾನೆ? ಇನ್ನೇನ್ ಬಂದ. ಅವನೇ ಬಂಗಾರಮ್ಮನ ಮಗ. ಸುತ್ತ ಹತ್ತಳ್ಳಿ ಗೊತ್ತು ನಾನೇ ಬಡ್ಡಿ ಬಂಗಾರಮ್ಮನ ಮಗ ಅಂತ.
ಯಾತವ್ ಜಗಳ ತೆಗ್ದವಳು? ಇರು ನಾನು ನೋಡ್ಕೊಬತ್ತೀನಿ ಇರು. ಏನೋ ನಿಮ್ಮ ಮಗ ಹೇಳಿ ಕಳ್ಸಿಲ್ಲ ನಮ್ಗೆ ಒಂದ್ ಸಹಾಯ ಮಾಡಕ್ಕೆ. ನೋಡು ನಿನ್ ಸಹಾಯ ನಮಗ್ ಬೇಕಾಗಿಲ್ಲ, ಅರ್ಥ ಆಯ್ತಾ? ಹೋಗ್ತಾ ಇರ್ಲಿಲ್ಲ. ಅದು ಈ ಮನೆ ನಿಮ್ದು ಅಂತ ಏನು ಮಾತಾಡ್ಬೇಡ ಮೊದ್ಲು. ಈ ನನ್ನ ಮಗ ಅತ್ತಿಗೆ ಕಣ್ಣಿಗೆ ಬಿದ್ದಿದ್ದಕ್ಕೆ ಅತ್ತಿಗೆ ಈಟೊಂದು ಗರಂ ಆಗವ್ರಲ್ಲ. ಇನ್ನೇನ ನೀನೇ ಬಂಗಾರಮ್ಮನ ಮಗ ಅಂತ ಅತ್ತಿಗೆ ಗೊತ್ತಾದ್ರೆ ಏನಣ್ಣ ಕತೆ? ನೀನು ನಿನ್ ಬಂಗಾರಮ್ಮನ ಮಗನ ಮುಂಗುಸಿ ಏನ್ ಮಕ್ಕ ನೋಡ್ತಿ ಹಿಡ್ಕಲ್ಲ. ಈ ಸಿಯಾನ ಎಲ್ಲಾನ ಏನನ್ನ ಬಾಯಿ ಬಿಟ್ರೆ ಇದ್ರಲ್ಲೇ ಚುಚ್ಚು ಸಾಯಿಸ್ಬಿಡ್ತೀವಿ. ಇದ್ರಲ್ಲೇ ಪುಡ್ಡೆ ಹೊಡೆದಾಕ್ಬಿಡ್ತೀವಿ. ಸಾಕು, ಯಾರಿಗೂ ಹೇಳಕ್ಕಿಲ್ಲ ಅಣ್ಣ. ನಮ್ಮ ಅವ್ವನ ಮೇಲೆ ಯಾರಿಗೂ ಹೇಳಕ್ಕಿಲ್ಲ. ಅದ್ರಲ್ಲೂ ನೇಂಗೆ ಏನ್ ಬಿಡ್ಲಾ? ಎಲ್ಲಾರ ಉಸಿರು ಬಿಟ್ರೆ ಉಸಿರನ್ನ ನಿಲ್ಲಿಸ್ಬಿಡ್ತೀನಿ. ನೋಡು ಯಾವ್ದ ಕರ್ಮ ಒಂದಾದ್ಮೇಲೆ ಒಂದ್ ನನ್ನ ಜೀವನದಾಗ ಆಟ ಆಡ್ತಾನೆ ಐತೆ. ಯಾವ್ದಕ್ಕೂ ಅಂದ್ಮ್ಯಾಗ ಒಂದು ಕಣ್ಮಣಗಲ್ಲ. ಒಂದೇ ಕಣ, ನಂದೆಲ್ಡು ಮುಂಗುಸಿದೆಲ್ಡು 4 ಇಡ್ತೀವಿ. ಇದೇನು ಪುಟ್ಟಕ್ಕ ಅವ್ರು ಏನು ಹೇಳ್ತಾನೆ ಇಲ್ಲ, ಎಲ್ಲ ನೀವೇ ಹೇಳ್ತಿದ್ದೀರಲ್ಲ ರಾಜೇಶ್ವರಿ ಅವರೇ. ಪುಟ್ಟಕ್ಕ ಹೇಳ್ದೆ ಏನ್ ಮಾಡ್ತಾಳೆ? ಇಲ್ಲಾಂದ್ರೆ ಮದ್ವೆ ನಿಂತೋಯ್ತದೆ ಅಂತ ಅವಳಿಗೂ ಗೊತ್ತೈತೆ ಅಲ್ವಾ ಪುಟ್ಟಕ್ಕ? ಆದ್ರೂ ನೀವು ಬಾಯಿ ಬಿಟ್ಟು ಹೇಳಿದ್ರೇನೆ ನಮಗೆ ಸಮಾಧಾನ. ನೋಡಿದಂಗೆ ಆಗ್ಲಿ. ಪಾಪ ನಿಮ್ಗಿನ್ನೂ ಏನೇನ್ ಕೆಲ್ಸ ಇದೆಯೋ ಏನೋ, ನೀವೇನ್ ಹೊರಡಿ, ಎಲ್ಲ ತಯಾರಿನೂ ಮಾಡ್ಕೊಳ್ಳಿ. ಆದಷ್ಟು ಬೇಗ ದುಡ್ಡು ರೆಡಿ ಮಾಡ್ಕೊಂಡು ನಮಗ್ ಹೇಳಿ. ಹೌದೇನೆ ಸುಮಾ, ಇದನ್ನ ಕ್ಲಾಸಿಗೆ ತಕೊಂಬಂದಿದ್ರಾ? ನಮ್ ಕ್ಲಾಸಲ್ಲಿ ಏನು ಎಕ್ಸ್ಪೆರಿಮೆಂಟ್ ಇರ್ಲಿಲ್ವಲ್ಲ. ಇವ್ರ ಕ್ಲಾಸ್ಗಲ್ಲ,
ಬಿ ಸೆಕ್ಷನ್ಗೆ ಇದ್ದಿದ್ದು. ಪಕ್ಕ ಸುಳ್ಳು ಹೇಳ್ತಾವ್ರೆ. ಯಾಕೆ ಏನಾಯ್ತು ಸಹನ ಅವ್ರೆ? ಇದ್ರಾಗ ದೀಪ ಹಚ್ಬಾರ್ದಂತ ಹೇಳು ಸುಮ್ಮ. ಸಹನ ಅವ್ರೆ, ನಿಮಗೆ ಇನ್ನೂ ನನ್ನ ಮೇಲೆ ಕೋಪ ಇದೆ ಅಂತ ನಂಗೆ ಗೊತ್ತು. ಬಟ್ ಐ ಆಮ್ ರಿಯಲಿ ಸಾರಿ. ನಾನ್ ಸರ್ನ ಕ್ಷಮಿಸಿದ್ದೀನಿ. ಅಕ್ಕಂದ್ರ ಈಗ ನೀವಿಬ್ರು ಕ್ಷಮಿಸ್ಬಿಡಿ. 4 ಜನದಲ್ಲಿ ಅವ್ವ ನೆನ್ನೆನೆ ಕ್ಷಮಿಸಾಯ್ತು. ಈಗ ನಾನು ಕ್ಷಮಿಸಿದ್ದೀನಿ, ನೀವಿಬ್ರೇ ಬಾಕಿ. ಬೇಕಾದ್ರೆ ನಾವು ಆಚೆ ಹೋಗಿರ್ತೀವಿ. ಯೋನು ಬೇಡ, ಎಲ್ರೂ ಇಲ್ಲೇ ಇರಿ. ಅಕ್ಕನ ನಾನ್ ಸಮಾಧಾನ ಮಾಡಕ್ಕಾಗಲ್ಲ. ಆದ್ರೆ ಸರ್, ನಿಮ್ ಕ್ಷಮೆನ ನಾನ್ ಸ್ವೀಕರಿಸಿದ್ದೀನಿ. ಅಟ್ಲೀಸ್ಟ್ ನಿಮ್ಗೆ ನೀವು ಸುಳ್ಳು ಹೇಳಿದ ಅರಿವಾಗಿ ನೀವೇ ಬಂದು ಕ್ಷಮೆ ಕೇಳಿದ್ರಲ್ಲ, ಅದೇ ದೊಡ್ಡ ವಿಷಯ. ಇನ್ ಕೆಲವ್ರು ಇರ್ತಾರೆ, ಸುಳ್ಳು ಹೇಳೋದಲ್ದೆ ಆ ಒಂದ್ ಸುಳ್ಳನ್ನ ಮುಚ್ಚಿಡಕ್ಕೆ ಮತ್ತೊಂದ್ ಸುಳ್ಳು ಹೇಳಿ, ಸುಳ್ಳು ಮೇಲ್ ಸುಳ್ಳು ಹೇಳಿ ಸುಳ್ಳಿನ ಗೋಪುರನೇ ಕಟ್ಬಿಡ್ತಾರೆ. ಆದ್ರೆ ನೀವ್ ಹಾಗಲ್ವಲ್ಲ. ಸರಿ, ಅಕ್ಕ ನಿಮ್ನ ಕ್ಷಮಿಸೋದು ಬಿಡೋದು ಅವಳಿಗೆ ಬಿಟ್ಟಿರೋದು. ಅಣ್ಣ, ಸುಳ್ಳಿನ ಗೋಪುರ ಅಂತ ಹೇಳಿದ್ದು ನಿಂಗೇನಾ? ಡೌಟೇ ಬೇಡ, ಅದಕ್ಕೇನೋ ಡೌಟ್ ಬಂದಿದೆ. ಶ್ರೀ, ನೀವ್ಯಾಕೆ ಇಲ್ಲಿ ಬಚ್ಚಿಟ್ಕೋತಿದ್ದೀರಾ? ಹೌದಲ್ವಾ, ನಾನ್ಯಾಕೆ ಇವಳು ತಗೊಂಡ್ ಬಚ್ಚಿಟ್ಕೊಂಡೆ? ಆಚೆ ನೋಡ್ಬೇಕಿತ್ತು. ಅಣ್ಣ ಇಲ್ಲಿ ಅತ್ತಿಗೆ ಜೊತೆಲಿ ಅತ್ತಿಗೆಯಲ್ಲಿ ಕೋಣೆಲಿ ಅಂದ್ರೆ ಅಣ್ಣ ಅತ್ತಿಗೆ ಇಬ್ರು ಒಂದೇ ಕೋಣೆಲಿ ಅವ್ರ. ಅಯ್ಯೋ, ಹೇಳಿ ಶ್ರೇ, ಬಂಗಾರಮ್ಮ ನಿಮ್ಗೆ ಪರಿಚಯ ಇರೋರಲ್ವಾ, ನೀವ್ಯಾಕೆ ಬಚ್ಚಿಟ್ಕೋತಿದ್ದೀರಾ? ಮೆಸೋ ಪರಿಚಯವ್ರೆ ಅಂದ ಮಾತ್ರಕ್ಕೆ ಬಯಕಿಲ್ಲ ಅನ್ಕೊಂಡ್ರ. ಇವತ್ತು ನನ್ನ ಸಾಹೇಬ್ರಿಗೆ ಸುಳ್ಳು ಹೇಳಿ ಬಂದೀವ್ನಿ. ನಾನು ಇಲ್ಲಿದ್ದೀನಂತ ಅವ್ರು ಹೋಗಿ ಹೇಳ್ಬಿಟ್ರೆ ಆಟ ಏನ್ ಅನ್ಕತೆ. ನೀವು ಕೆಲ್ಸಕ್ಕೆ ರಜಾ ಹಾಕಿ ಯಾಕೆ ಬರೋಕ್ ಹೋದ್ರಿ? ನಾನು ಹೇಳಿಲ್ವಾ ನಿಮ್ಗೆ ಶ್ರೇ ಹೀಗೆಲ್ಲ ಮಾಡ್ಬೇಡಿ ಅಂತ? ಅಯ್ಯೋ ಮೆಸೋ, ಅಲ್ಲೇನು ಕೆಲ್ಸನೇ ಇಲ್ಲ, ಸುಮ್ಗೆ ಕುಂತಿರ್ಬೇಕು. ಬೋರ್ ಆಯ್ತದೆ, ಅದಕ್ಕೆ ಇಲ್ಲಿ ಬಂದೆ. ಲೇ ಗಂಟೆ, ಒಂದ್ ಸುಳ್ಳು ಮುಚ್ಚಾಕ ಒಂದ್ರ ಮ್ಯಾಕ್ ಒಂದ್ 7 ತನೇ ಹೋಯ್ತಿದ್ಯಲ್ಲೋ. ಇನ್ ಕೆಲವ್ರು ಇರ್ತಾರೆ, ಸುಳ್ಳು ಹೇಳೋದಲ್ದೆ ಆ ಒಂದ್ ಸುಳ್ಳನ್ನ ಮುಚ್ಚಿಡಕ್ಕೆ ಮತ್ತೊಂದ್ ಸುಳ್ಳು ಹೇಳಿ, ಸುಳ್ಳು ಮೇಲ್ ಸುಳ್ಳು ಹೇಳಿ ಸುಳ್ಳಿನ ಗೋಪುರನೇ ಕಟ್ಬಿಡ್ತಾರೆ. ನಂಗೂ ಹೀಗೆ ಬಚ್ಚಿಟ್ಕೊಳಕ್ ಇಷ್ಟ ಇಲ್ಲ. ಸೀದಾ ಆ ಬಂಗಾರಮ್ಮನ ಹತ್ರ ಹೋಗಿ ನಾನೇ ಪುಟ್ಟಕ್ಕನ 2ನೇ ಮಗಳು ಅಂತ ಹೇಳ್ಬಿಡೋಣ ಅನ್ಸ್ತಿದೆ. ಆದ್ರೆ ಅಕ್ಕನ ಮದ್ವೆ ಅಂತ ಸುಮ್ಮನಿದ್ದೀನಿ. ಮುರಳಿ ಸರ್ ಅಪ್ಪ ಅಮ್ಮನ ಒಪ್ಸೋದ್ರಲ್ಲಿ ಬಂಗಾರಮ್ಮಂದು ಸಪೋರ್ಟ್ ಇದೆ ಅನ್ನೋದು ಇನ್ನೊಂದು ಕಾರಣ. ಅದಕ್ಕೆ ಸುಮ್ಮನೆ ಯಾಕೆ ಜಗಳ ಅಂತ ನಾನು ಸುಮ್ಮನೆ ಇದ್ದೀನಿ. ಒಳ್ಳೇದ್ ಮಾಡಿದ್ರಿ ಮಿಸ್ಸು. ಬಾಬಾ ಬಾಬಾ ಅಬ್ಬಾ ನೀರು ಕುಡಿ. ಮನೆ ಗಂಟ ಬಂದು ಬಿಟ್ಬಿಟ್ಟು ಹೋಯ್ತಾ ಇದ್ದಾರೆ. ಶಾನ ಧನ್ಯವಾದಗಳು. ಇದೇನ್ ಪುಟ್ಟಕ್ಕ ನನಗ್ ಧನ್ಯವಾದಗಳನ್ನೆಲ್ಲ ಹೇಳ್ಕೊಂಡು. ಶ್ರೀ, ಬಂಗಾರಮ್ಮ ಹೋಗಿರ್ತಾರ ಅನ್ಸತ್ತೆ, ಬನ್ನಿ ನೋಡೋಣ. ಮದ್ವೆ ಕೆಲ್ಸ ಅದು ಇದು ಅಂತೆಲ್ಲ ತಲೆಗೆ ಹಚ್ಕೊಂಡು ನಿಮ್ಮವ್ವ ಆರೋಗ್ಯನ ನೋಡ್ಕೊತಾ ಇಲ್ಲ. ನೀವಾರ ನೋಡ್ಕೊಳ್ರವ. ಬಿಸಿಲ್ನಾಗೆಲ್ಲ ಓಡಾಡ್ತಿದ್ದೆ, ತಲೆನಾಗ 100 ತಿಂತೆ, BP ಎಲ್ಲೋ ಹೆಚ್ಚು ಕಮ್ಮಿ ಆಗಿರ್ಬೇಕು. ಹುಷಾರು. ಅಯ್ಯೋ, ಅವತ್ ತಲೆ ಸುತ್ತ ಬಿದ್ದೋದ್ಲಾ? ಇನ್ ಮುಂದೆ ನೀನ್ ಯಾವ್ದಕ್ಕೂ ಓಡಾಡಂಗಿಲ್ಲ ಪುಟ್ಟಕ್ಕ. ನಿಂಗ ಆಳುಗಳು ಬೇಕು ಅಂದ್ರೆ ಅವಳು ನಾನ್ ಕಳಿಸ್ತೀನಿ. ಬ್ಯಾಡಿ ಅಮ್ಮವ್ರೆ. ಗಂಟಿ, ನೀನ್ ಇಲ್ಲೇ ಇದೆಯನ್ಲ? ಅವ ನೀನ್ ಯಾವಾಗ ಬಂದೆ?
ನಾನು ಪುಟ್ಟಕ್ಕನ್ ಬುಡಕ್ಕೆ ಅಂತ ಬಂದೆ. ಆದ್ರೆ ನೀನ್ ಇಲ್ಲಿಲ್ಲ, ಆಗ್ಲೇ ಹೊಂಟೋದೆ ಅಂತ ಹೇಳಿದ್ಲಲ್ಲ ಪುಟ್ಟಕ್ಕ. ನೀನ್ ಮಾಡಿದ್ರು ಇಲ್ಲೇ ಇದೀಯಾ? ಹ್ಞೂ ನಾನು ಇಲ್ಲೇವನೇವ. ಆ ಪುಟ್ಟಕ್ಕ ಈಗ ಬಂದ್ರಲ್ಲ ಅವ್ರಿಗೆ ಗೊತ್ತಿಲ್ಲ. ಹೌದಾ? ಮತ್ ಮಕ್ಳು ಇವನು ಹೇಳಿಲ್ಲ? ಅವ್ರಿಗೆ ನೀನಂದ್ರೆ ಶಾನೆ ದಿಗ್ಲು ಕಣವ. ಅದಕ್ಕೆ ನಾನು ಇಲ್ಲಿ ಬಂದು ಕೆಲಸ ಮಾಡ್ತೇವೆ ಅಂತ ನಿನ್ಗೆ ಹೇಳಕ್ಕೆ ಒಂದು ಹಿಂದೆ ಮುಂದೆ ನೋಡಿರ್ಬೋದೇನು. ಇದ್ಯಾಕ್ಲಾ ಹಿಂಗ್ ನಿಂತ್ಕೊಂಡ್ಬಿಟ್ಟೆ? ನಾನು ನಿನ್ನ ಮಗ ನಂಗೆ ನಡ್ಕೊಂಡ್ರೆ ಇಲ್ಲಿ ಯಾರು ನನಗೆ ಕೆಲಸ ಮಾಡ್ಕೊಳಕಿಲ್ಲವ. ಪಾಪ ನಿನ್ಕಂಡ್ರೆ ಎದುರ್ಕತಾರ. ಅದಕ್ಕೆ ನಾ ಇಲ್ಲಿ ಬರೀ ಕೆಲಸ ನಟೆಯ. ಕೆಲ್ಸದವನ? ಇದೇನ್ಲಾ ಇದು ಹೊಸ ವರ್ಷ? ಪ್ರಶ್ನೆ ಎಲ್ಲ ಮಾಡಬೇಡ ಬೆಂಗಾರ ನೀನು. ನಮ್ಮ ಹುಡುಗರು ಇಲ್ಲ ಅವ್ರೆ ನೋಡು. ಎಲ್ರೂ ಇವ್ರ ಮನೆ ಮದುವೆಗೋಸ್ಕರ ಸಂದ ಕೆಲಸ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು ಕಲ್ಲ. ಹಾ ಹಂಗಾದ್ರೆ ಎಲ್ರು ಸದ್ದಾಗ ಜೋರ ಕರಿ ಕರಿಯಮ್ಮ. ಸರಿ ಲೈ ಎಲ್ಲ ಬಂದ್ರಲ್ಲ ಇಲ್ಲಿ. ಹಾ ಈಗ ಇದೇ ಜೋಶ್ನಾಗೆ ನಮ್ಗೆ ಆವಾಜ್ ಹಾಕಿ ಹೋಗಿ ಕೆಲಸ ಮಾಡ್ರಲ್ಲ ಅಂತ ಹೇಳವ. ಸರಿ ಲೈ ಪುಟ್ಟಕ್ಕಂಗೆ ಅದ್ಯೋನಿ ಒಂದ್ ಕೆಲ್ಸ ಬೇಕೋ ಎಲ್ಲ ಮಾಡ್ಕೊಡ್ರಲ್ಲ. ಆಯ್ತು ಕಣ್ರವ. ಹೊಡ್ಲಾ ನಮ್ ಸ್ನೇಹಕ್ಕನ್ನ ಇಡೀ ಸುತ್ತಮುತ್ತ ತಳ್ಳಿಲು ಯಾರು ಯಾಮಾರ್ಸಕ್ ಹಾಕಿಲ್ಲ. ಅಂತದ್ರಾಗ ನೀನ್ ಯಾಮಾರ್ಸ್ತಾ ಇದೀಯ ಅಂದ್ರೆ ನೀನ್ ದೊಡ್ಡ ಕಲಾವಿದನೇ ಗಣಪ. ಇವ್ರಪ್ಪಯ್ಯ ಹೇಳಿದ್ದು ದಿಟನೆಯ. ಯಾರ ಮನೆಗೂ ಒಂದ್ ಕಳ್ದೆ ಇರೋನು ಇಲ್ಲಿ ಕೆಲ್ಸದವ್ ನಂಗೆ ಎಲ್ಲ ಕೆಲ್ಸನೂ ಮಾಡ್ತಾವನಲ್ಲ. ಪುಟ್ಟಕ್ಕನ್ ಮ್ಯಾಕೆ ಆಟೊಂದ್ ಗೌರವ ಇವನ್ಗೆ. ಯಾವುದೋ ಸೂಪರ್ ಹುಡುಗಿ ನಮ್ಮ ಮುರುಳಿಗೆ ಮೆಸೇಜ್ ಮಾಡ್ತಿದ್ದಾಳಲ್ಲ. ಹಾಯ್, ಐ ಆಮ್ ಫೈನ್, ಹೌ ಆರ್ ಯು? ನೋಡ್ದು ಸಹನಾ, ನಾನು ಹೇಳ್ಲಿಲ್ವಾ ಯಾರೋ ಯೋನು ಅಂತಾನು ಕೇಳ್ದೆ ಹಾಟ್ ಕಳ್ಸವ್ರೆ. ವಾಟ್ ಆರ್ ಯು ಡೂಯಿಂಗ್? ನೋಡು ಸಹನಾ, ನಾವ್ ಮಾಡಿಲ್ಲ ಅಂದ್ರೂ ಅವರೇ ಮಾಡ್ತವ್ರೆ. ಅಮ್ಮ ಒಂದು ಕಾಫಿ. ಅಮ್ಮ ಒಂದು ಕಾಫಿ ಕೊಡಮ್ಮ. ಅಕ್ಕ, ಮುರಳಿ ಸರು ಹಾಗೆಲ್ಲ ಹುಡುಗಿರಿಂದ ಬೀಳೋರಲ್ಲ. ನಾನು ಹೇಳಲಿಲ್ವಾ, ಕಾಲೇಜಲ್ಲಿ ಹುಡುಗಿರೇ ನಂಬರ್ ಕೇಳಿದ್ರು ಅವ್ರು ಕೊಡಲ್ಲ. ನೀನ್ ತಲೆ ಕೆಡ್ಸ್ಕೋಬೇಡ. ಮತ್ತೆ ಹೆಂಗವೇ ಮೆಸೇಜ್ ಕಳ್ಸಿದ ತಕ್ಷಣ ತಟ್ ಅಂತ ಕಳ್ಸಿದ್ರು. ಅದ್ರಾಗೂ ಆಟು ಒಬ್ರಿಗೆ ಒಂದಕ್ಕಿಂತ ಆಟನ ಕೊಡಕ್ಕಾಗದು. ಇವ್ರೇನವಿ ಎಲ್ರಿಗೂ ಕಳಿಸ್ತಾರೆ. ಅಯ್ಯೋ ದೇವ್ರೇ. ಅಕ್ಕ, ಮೆಸೇಜ್ ಅಲ್ಲಿ ಹಾರ್ಟ್ ಎಮೋಜಿ ಕಳ್ಸಿರೋದಕ್ಕೆ ನೀನ್ ಈ ತರ ಬೇಜಾರ್ ಮಾಡ್ಕೊಂಡ್ರೆ ಮುಗೀತು. ಪ್ರಪಂಚದಲ್ಲಿ ಯಾರು ಒಟ್ಟಿಗೆ ಬದುಕಕ್ಕೆ ಆಗಲ್ಲ. ನೀನ್ ಚಾನೆ ದೊಡ್ಡ ಮನ್ಸಾಗಿ ಮಾತಾಡ್ಬಿಡ ಕಣವಿ. ಅವ್ವ 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 ನೋಡಿದ್ರಾ?
ಏನಾಯ್ತು ಅಕ್ಕ ನೀನ್ಯಾಕೆ ಒಂಥರ ಇದೆಯಾ? ಏನಿಲ್ಲವೇ. ಇವಳೇನಾದ್ರು ಅಂದ್ಲಾ? ಎಲ್ಲ ನನ್ ಮೇಲೆ ಹಾಕ್ಬಿಡಿ. ಅದು ಮುರಳಿ ಸರು. ಏನಿಲ್ಲ ಸ್ನೇಹ. ಸರ್ ಮೇಲೆ ಇನ್ನೂ ಕೋಪನಾ? ಸರಿ, ಅವನ್ ನೋಡಿದ್ರಾ? ಇಲ್ಲ. ಎಲ್ಲಿ ಹೋದ್ಲು? ಹೊರಗೆ ಹೋಗಿದ್ದಾಳ? ಈ ಸ್ನೇಹಂತೂ ಯಾಕೆ ಬಾಯ್ ಬಿಡ್ತೀಯಾ? ಅವಳಿಗೇನಾದ್ರು ಗೊತ್ತಾದ್ರೆ ದೊಡ್ಡ ರಾಮಾಯಣನೇ ಆಯ್ತದೆ. ಎಂತದ್ದು ಇಲ್ಲ, ಇದೆಲ್ಲ ಮಾಮೂಲಿ ಅಂತ ಸ್ನೇಹಕ್ಕನು ಹೇಳ್ಬಿಟ್ಟು ಹೋಗಿರೋಳು. ಏನೋ ಸುಳ್ಳು ಹೇಳೋದು ಮಾಮೂಲಿನ? ಸ್ನೇಹ ಸುಳ್ಳು ಹೇಳ್ಕೊಂಡ್ರೆ ಮೊದ್ಲೇ ಆಗಕ್ಕಿಲ್ಲ. ಸರಿ, ಸ್ನೇಹಕ್ಕನ ವಿಷಯ ಬಿಡು. ಈಗ ಮುಂದೆ ನಿಂದೇನು ಅಂತ ಹೇಳಕ್ಕ? ಅವಂತ ಸಿಗಾಕೊಂಡ್ಬಿಡ್ತಾ ಇದ್ವಿ. ನಾವಿಂಗ್ ಕಳ್ಳಾಟ ಹೊಡಿತಿರೋದಂದ್ರೆ ಅವಂಗ್ ಗೊತ್ತಾದ್ರೆ ನಮ್ ಕತೆ ಅಟ್ಟೆಯ. ಲೈ ಸುಮ್ಕಿರ್ಲ, ನಂಗೆ ಕುಡ್ದಿದ್ದಲ್ಲಿ ಇಳ್ದೋಯ್ತದೆ. ಲೈ ನೀನೇನ ಮೆಸ್ತಾವ, ನೇನ್ ಮುಂದೆ ಕುಡ್ಕ ಬಂದೋ ಬಾಯಿಗೆ ದಬ್ಬಿಡ್ತೀನಿ. ಅಣ್ಣ, ನಾನು ಕುಡಿದ್ರು ಸ್ಟಡಿ ಆಗಿರ್ತೀನಿ. ಆದ್ರೆ ಈ ನಾಗ ಕುಡ್ದಿಲ್ಲ ಅಂದ್ರು ತೂರಾಡ್ತಾನೆ. ಏಯ್, ನೀನ್ ಹೆಂಗ್ ತೂರಾಡ್ತಿದ್ದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸರಿ ಅಮ್ಮಿಕಂದಿರೋ ನಮ್ಗೆ ನೀವ್ ಹಿಂಗೆ ಕಿತ್ತಾಡ್ತಾರೆ, ನಾ ಹೋಯ್ತೀನಿ. ಅಣ್ಣ ಇರೋಣ, ಕೋಪಿಸ್ಕೋಬೇಡ. ಮುಂದೆ ಹೆಂಗಣ ಜೀವನ? ಅದಕ್ಕೆ ತಾನೇ ನಿಮ್ಮನ್ ಕರೆದಿದ್ದು. ಅಣ್ಣ, ಇದರಲ್ಲಿ ಯೋಚನೆ ಮಾಡಕ್ ಏನಿದೆ? ಮನೆಗೆ ಪೇಂಟ್ ಮಾಡಿ ಮುಗಿಸೋ ಅಷ್ಟರಲ್ಲಿ ಅತಿ ಹೃದಯಕ್ಕೆ ಪಿರುತಿ ಪೇಂಟ್ ಮಾಡು ಅಂತ ನಾವು ಹೇಳಿದ್ರೆ ನೀನು ಇನ್ನು ಇಟ್ಟಿಗೆ ಜೋಡಿಸೋದ್ರಲ್ಲೇ ಇದೆಯಾ? ಅಣ್ಣ, ಇದಕ್ಕಿರೋದು ಒಂದೇ ದಾರಿ. ನೀನು ಅತ್ತಿಗೆಗೆ ಪಿರುತಿ ಹೇಳ್ಬಿಡೋದು. ಲೈ ಸುಮ್ಕಿಲ್ಲ ಅಣ್ಣ. ನಾಳೆ ಏನ್ ಕೆಲಸ ಅಂತ ಅದಕ್ಕೆ ತಾವ ಕೇಳೋಣ. ನಾಳೆ ಹೆಂಗನ ಮಾಡಿ ಅವಳಿಗೆ ಹೇಳಬೇಕಲ್ಲ. ಅದನ್ನ ನೀನು ಹೇಳಿದ್ಮೇಲೆ ನಾನು ನಂಬೋದು. ಯಾಕಣ ಏನಾಯ್ತಣ್ಣ? ಚಂದಾದಾರರು ಬಿಸಿಯಾಗಿದ್ದಾರೆ. ಈಟೊತ್ನಾಗ ಯಾರ ತರ ಮಾತಾಡ್ತಾವಳೆ? ಯಾರೋ ಗೊತ್ತಿರೋರ್ ಜೊತೆ ಮಾತಾಡ್ತಾ ಇರ್ಬೇಕು ಕಣ. ಒಸಿ ಕಾಯೇ ನೀರು. ಗೊತ್ತಿರೋರು ಫೋನ್ ಮಾಡಲ್ದೇನು ಗೌರ್ನರ ಫೋನ್ ಮಾಡ್ತಾರೆ. ಬೇಕಪ್ಪ. ಲೈ, ಮದ್ವೆ ಕೆಲ್ಸದ ವಿಷಯದಾಗೆ ಯಾರ ಜೊತೆನೂ ಮಾತಾಡ್ತಾ ಇರ್ಬೇಕು. ಅಣ್ಣ ಈಗಲೂ ಮಾತಾಡಿಲ್ಲ ಅಂದ್ರೆ ಅತ್ತಿಗೆ ಅವ್ರ ಮದುವೆ ವಿಷಯನೂ ಮಾತಾಡ್ಬಿಡ್ತಾರೆ. ಆಮ್ಯಾಕೆ ನಾವು ಸುಮ್ಕೆ ಇರ್ಬೇಕಾಯ್ತದೆ. ಲೇ, ಯಾಕ್ಲಾ ನನ್ನ ಪ್ರಾಣ ತಿಂತೀಯ? ನಾನೇ ಏನ್ ಮಾಡೋದು ಗೊತ್ತಾಗದೆ ಸುಮ್ಗೆ ನಿಂತಿದ್ದೀನಿ. ಹಾ, ಓಕೆ ಸರ್, ಸರಿ ಆಗ್ಬೋದು. ಶ್ರೀ, ಲೈ ಇಲ್ಲಿ ನೋಡ್ಲಾ, ಇಲ್ಲಿ ನೋಡ್ಲಾ, ನಮ್ಮ ಹುಡುಗಿನ ವಾಪಸ್ ಫೋನ್ ಮಾಡ್ತಾವಳೆ. ಇದ್ದಕ್ಕಲ್ಲ ಪಿರುತೆ ಅಂದ್ರೆ. ಹಾ, ನೀವು ಯಾರ ತಾವ ಮಾತಾಡ್ತಿದ್ರಿ ಮಿಸ್? ದೊರೆ ಕಾಲ್ ಮಾಡಿದ್ದ ಶ್ರೀ. ಫೋನ್ ಇಡು ಅಂತ ಹೇಳ್ತಿದ್ದೀನಿ, ಇಡ್ತಾನೆ ಇಲ್ಲ. ಇಷ್ಟೊತ್ವರೆಗೂ ಮಾತಾಡ್ದ. ದೊರೆನಾ? ಹ್ಞೂ ಶ್ರೀ, ಅವನೇ ಕಾಲ್ ಮಾಡಿ ಎಲ್ಲ ಹೇಗ್ ನಡೀತಿದೆ, ನಿಮ್ಗೇನಾದ್ರೂ ಸಹಾಯ ಬೇಕಿದ್ರೆ ಕೇಳಿ, ನಮ್ ಹುಡ್ಗನ್ನೆಲ್ಲ ಕಳ್ಸ್ಕೊಡ್ತೀನಿ ಅಂತ ಹೇಳ್ದ. ಈಗ್ಲೂ ಕೂಡ ನಿಮ್ನೆಲ್ಲ ಇಲ್ಲಿಗೆ ಬರಕ್ ಹೇಳ್ತಿರೋದು ಅವನೇ ತಾನೆ? ನಂಗೆ ಗೊತ್ತು ಶ್ರೀ, ಅದಕ್ಕೆ ನೀವು ನಾಳೆ ಏನ್ ಪ್ರೋಗ್ರಾಮು ಅಂತೆಲ್ಲ ಕೇಳ್ತಿರೋದು ಅಲ್ವಾ? ಅಲ್ಲ, ಅದು ನಾಳೆ ಸೀರೆ ಖರೀದಿ ಮಾಡೋ ಪ್ರೋಗ್ರಾಮ್ ಅಂತೆ. ಸಿಟಿಗೆ ಹೋಗ್ತಾ ಇದೀವಿ, ನೀವು ಬರ್ತೀರಾ?
ಹಾ ಸರಿ ಹಾಗಿದ್ರೆ ನಾಳೆ ಸಿಗೋಣ. ಬಾಯ್ ಶ್ರೀ. ನಿಜನಿಲ್ಲ, ನಾನ್ ಕೇಳಿಸ್ಕೊಂಡಿದ್ದೆ, ನೀನ್ ಕೇಳಿಸ್ಕೊಂಡ್ಯಾ? ಅತ್ತಿಗೆ ದೊರೆತವ ಮಾತಾಡಿದ್ರಂತ. ಕಲ್ಲ ಹೊತ್ತಿಗೆ ದೊರೆತವನೇ ಮಾತಾಡಿದ್ರಂತೆ. ಲೇ ಅದು ಹೆಂಗ್ಲನಾಗ ಅಣ್ಣ ಇಲ್ಲಿದ್ದಾಗ ಅತ್ತಿಗೆ ದೊರೆತವ ಹೆಂಗ್ಲ ಮಾತಾಡಕ್ಕಾಯ್ತದೆ? ಯಾವನ ನನ್ನ ಹೆಸರು ಹೇಳ್ಕೊಂಡು ಅವಳಿಗೆ ಫೋನ್ ಮಾಡೋಣ. ನಾಳೆ ಸೀರೆ ಅಂಗಡಿಗೆ ಬರ್ತಾಳಲ್ಲ, ಅವಾಗ ಅವ್ನು ಯಾರೋ ಅಂತ ತಿಳ್ಕೊಳಮ್ಮ. ಮುರಳಿ, ಇನ್ನು ಎದ್ದಿಲ್ವಾ ನೀನು? ಎದ್ದು ಕೂತಿದ್ದೀನಲ್ಲ. ಯಾಕೋ ಸಬ್ಕಿದ್ಯಾ? ಎಲ್ಲ ನಿನ್ನಿಂದನೇ ಆಗಿದೆ. ನಾನೇನು ಮಾಡಿದೆ? ಸುಳ್ಳು ಹೇಳು ಅಂತ ಹೇಳ್ಕೊಟ್ಟೆ. ಆಮೇಲೆ ಪ್ರಾಬ್ಲಮ್ ಶುರು ಆಗಿದ ತಕ್ಷಣ ಏನೋ ಹೆಲ್ಪ್ ಮಾಡಿದ್ರೆ ಸೈಲೆಂಟ್ ಆಗ್ಬಿಟ್ಟೆ. ಏನು ಹೀಗನ್ಬಿಟ್ಟೆ? ನಾನು ಹೆಲ್ಪ್ ಮಾಡ್ಲಿಲ್ವಾ? ಬಿಡಕ್ಕ, ಸಹನಾ ಅವ್ರಿಗೆ ನನ್ನ ಮೇಲೆ ಸಿಕ್ಕಾಪಟ್ಟ ಕೋಪ ಬಂದಿದೆ. ಅವಳಿಂದ ಸಮಾಧಾನ ಆಗಿಲ್ವಾ? ಕಾರ್ಯಕ್ರಮ ಎಲ್ಲ ಚೆನ್ನಾಗೇ ಆಯ್ತು. ಎಂಗೇಜ್ಮೆಂಟ್ ದಿನ ಸರಿನೇ ಇದ್ಲಲ್ಲೋ? ಬಿಡಕ್ಕ, ನಿನಗೆ ಸಹನಾ ಅವ್ರ ಬಗ್ಗೆ ಗೊತ್ತಿಲ್ಲ. ಒಂದಿನ ಅವ್ರ ಕಾಲೇಜಿಗೆ ಬಂದಾಗ ಮಾತಾಡ್ಸಕ್ಕೆ ಅಂತ ಅವ್ರ ಕೈ ಹಿಡಿದ್ಬಿಟ್ಟೆ. ಬುಡಿ ಮೇಸ್ರೆ, ನಾನು ಹೋಗ್ಬೇಕು. ಯಾಕೆ ನಡಕ್ತಾ ಇದ್ದೀರಾ? ನಾನ್ ನಿಮ್ಗೆ ಹೇಳಿವ್ನಿ ನಮ್ಮ ಮನೆಗ್ ಬಂದ್ ಮಾತಾಡಿ ಅಂತ. ಆದ್ರೆ ಇವಾಗ ನೀವ್ ಹಿಂಗೆಲ್ಲ ಮಾಡಿದ್ರೆ ನಂಗೆ ಅಳು ಬಂದೈತೆ ಆಟಯ್ಯ. ಅಷ್ಟಕ್ಕೆ ಅವ್ರು ಅಷ್ಟು ಕೋಪ ಮಾಡ್ಕೊಂಡ್ಬಿಟ್ರು. ತುಂಬಾನೇ ಸೆನ್ಸಿಟಿವ್ ಅಕ್ಕ ಅವರು. ಹುಡುಗಿ ಇಷ್ಟು ಸೆನ್ಸಿಟಿವ್ ಆದ್ರೆ ನಮ್ಮನೆಗೆ ಬಂದ್ಮೇಲೆ ತುಂಬಾನೇ ಕಷ್ಟ. ಅಕ್ಕ, ಮನೆಗೆ ಬರೋದನ್ನ ಬಿಡು. ಈಗ ಸಹನಾ ಅವ್ರು ನನ್ನ ಹತ್ರ ಮಾತಾಡೋದ್ರ ಬಗ್ಗೆ ಹೇಳು. ನನ್ನನ್ನು ಕೇಳಿದ್ರೆ ಅವಳು ನಿನ್ನ ಹುಡುಗಿ, ಅವಳು ಎಷ್ಟು ಸೆನ್ಸಿಟಿವ್ ಅಂತ ನಿನಗೆ ಗೊತ್ತು. ಹೇಗಾದ್ರೂ ಮಾತಾಡಿ ಕನ್ವಿನ್ಸ್ ಮಾಡು. ಮುರಳಿ, ಒಂದು ಐಡಿಯಾ. ಇವತ್ತು ಸೀರೆ ತರಕ್ಕೆ ಹೋಗ್ತಿದೀವಲ್ಲ, ಅಲ್ಲಿ ಸಹನಾನು ಬರ್ತಾಳೆ. ಇವ್ರನ್ನೆಲ್ಲ ಕರ್ಕೊಂಡು ಹೋದ್ರೆ ಆ ಪುಟ್ಟಕ್ಕನಿಂದ ದುಡ್ಡು ಕೀಳಕ್ಕಾಗಲ್ಲ. ವಸು, ವಸಿ ಬಾ ಬಾ ಇಲ್ಲಿ. ಏನವ್ವ? ಕೂತ್ಕೋವಾ ಬಾ. ವಸು, ಕಂಟಿ ನಿಂತವ ಏನಾನ ಹೇಳುದ್ನ? ಏನಾನ ಅಂದ್ರೆ ಯಾವ್ದ್ರ ಬಗ್ಗೆ ಅವ? ಅಲ್ಲ, ಅದು ಪೂರ್ವಿ ಬಿಟ್ಟೋದ್ಮ್ಯಾಕೆ ಅವನ ಮನಸ್ಥಿತಿ ಹೆಂಗೈತೆ ಅಂತ ಗೊತ್ತಿಲ್ಲ. ಅವನ ಮದ್ವೆ ಇಸಿವಾಗಿ ನಿಂತವ ಏನಾನ ಮಾತಾಡುದ್ನ ಅಂತ. ಅಂದ್ರೆ ಅವನ್ಗೆ ಯಾರಾನ ಹುಡುಗಿ ಇಷ್ಟ ಆಗವಳೆ ಅಂತ ಏನಾನ ನಿನ್ನ ಹತ್ರ ಹೇಳುದ್ನ? ಹಾಗೆಲ್ಲ ಏನು ಇಲ್ಲವ. ಯಾಕೆ? ಸುಮ್ಕೆ ಕೇಳ್ದೆ. ಅವನ ಮದ್ವೆ ಇಸಿಯ ಮಾತಾಡ್ಬೇಕಾಗಿತ್ತು. ಹೋಗ್ಲಿ ಬಿಡು, ನಾನೇ ಅವನ್ ತಕ್ಕ ಮಾತಾಡ್ತೀನಿ ತಡಿ. ಕಂಟಿ, ಕಂಟಿ, ಯಾರ ಜೊತೆಗ್ಲ ಮಾತಾಡ್ತಿದ್ದೆ? ಯಾರ ಜೊತೆಗ? ಇಲ್ಲಲ್ಲ. ಯಾರ ಜೊತೆನ ಫೋನಾಗ ಮಾತಾಡ್ದಂಗಿತ್ತು? ಇಲ್ಲವಾ. ಬಹುಶಃ ಅಣ್ಣಯ್ಯ ಹಾಡು ಹಾಡ್ತಿದ್ದ ಅನ್ಸುತ್ತೆ ಅವ. ವಾ, ಹಾಡೆಲ್ಲ ಆಡ್ತೀಯನ್ಲ? ಅವ ಬತ್ತ ಬತ್ತ ತಂಗಿ ಒಂದು ತುಂಟಾಟ ಜಾಸ್ತಿ ಆಯ್ತು. ಅವಳ್ದಂಗಿರ್ಲಿ, ನೀನೆಲ್ಲಿಗ್ಲ ಒಂಟೆ? ಯಾವಾಗ್ಲೂ ಕಲೆಕ್ಟರ್ ಸುತ್ತದಂಗ್ ಸುತ್ತಾ ಇರ್ತೀಯಲ್ಲ? ಕಲೆಕ್ಟರ್ ನೋಡಕ್ಕೆ ಏನೋ ನೀನೇ ಹೇಳ್ದಲ್ಲವ, ಪುಟ್ಟಕ್ಕಮ್ಮವ್ರಿಗೆ ಒತ್ತಾಸ ಆಗಿರೋ ಅಂತ. ಅದಕ್ಕೆ ಅವ್ರ ಇವತ್ತು ಸೀರೆ ತಗೊಳಕ್ ಹೋಯ್ತವ್ರಂತ ಅವ್ರ ಜೊತೆ ಹೋಯ್ತಾ ಇದೀನಿ. ಏನೋ ಸೀರೆ ತಗೊಳಕ್ಕೆ ನೀನ್ ಹೋಯ್ತೀಯ? ಅಂದ್ರೆ ಕರ್ಕೊಂಡೋಗಿ ಕರ್ಕೊಬತ್ತೀನವ. ಪಾಪ ಅವ್ರು ಹೆಂಗ್ ಹೋಯ್ತಾರೆ ಹೇಳೋ, ಸಿಟಿಗೆ ಬೇರೆ ಹೋಗ್ಬೇಕಂತೆ. ಅವ ಟೈಮ್ ಆಯ್ತು, ನಾನು ಹೋಗ್ಬತ್ತೀನವ. ಲೈ ಕಂಟಿ, ಅಯ್ಯ
ಬಸ್ಸು ಸೀರೆ ತಕ್ಕಳಕ್ಕೆ ನೀನು ಒಯ್ತಿಲ್ವಾ? ನಿಂಗೆ ಇದ್ರ ಬಗ್ಗೆ ಪುಟ್ಟಕ್ಕ ಏನಾರ ಹೇಳಿದ್ಲಾ? ಇಲ್ಲ ಅವ, ಅಂದ್ರೆ ನಾನು ಯಾಕೆ, ಅವ್ರು ಹೋಗಿ ಬರ್ಲಿ. ಈ ಕಂಟಿ ದಿಟ್ಟವಾಗ್ಲೂ ಸೀರೆ ಅಂಗಡಿಗೆ ಹೋಯ್ತಾವ್ನಾ ಇಲ್ಲ? ಸರಿ ಅವ್ವ, ಕಾಲೇಜ್ಗೆ ಹೋಗಿ ಬರ್ತೀನಿ. ಹ್ಞೂ ಕಣಪ್ಪ. ಬಾಯ್ ಅಕ್ಕ. ಬಾಯ್ ಸ್ನೇಹ, ನಾವು ಹೋಗ್ಬರ್ತೀವಿ. ನಿನ್ ವಸಿ ಮೆಸ್ ಕಡೆ ನೋಡ್ಕೊಂಬಿಡು. ಅಮ್ಮ ಹೇಗೆ ಹೋಗ್ತಿದ್ದೀರಾ? ಅಯ್ಯೋ, ಆಟೋ ಬಸ್ಸು ಏನೋ ಹುಡುಕೊಂಡು ಹೋಯ್ತೀವಿ. ಅವ್ವ, ನಮ್ಮ ಆಟೋ ಎಲ್ಲಿ? ಹೌದು, ನಾನು ಕೇಳಬೇಕು ಅಂತಿದ್ದೆ, ನಮ್ಮ ಆಟೋ ಎಲ್ಲವಾ? ಬಸ್ಸಲ್ಲಿ ಯಾಕವ ಹೋಗ್ಬೇಕು? ನಮ್ದೇ ಗಾಡಿ ಇರುವಾಗ. ಅದು ರಿಪೇರಿಗೆ ಹೋಗದೆ. ರಿಪೇರಿನಾ? ಚೆನ್ನಾಗೇ ಇತ್ತಲ್ಲ, ಏನಾಯ್ತು? ಇಲ್ಲ, ಅದನ್ನ ರಾಮೇಗೌಡರು ಸಂತಕ್ಕೆ ತಗೊಂಡೋಗಿದ್ರು. ಅವರೇ ಹೇಳಿರು ಕೆಟ್ಟೋಗೋದೆ ಅಂತ. ಅದಕ್ಕೆ ರಿಪೇರಿ ಕೊಟ್ಟಿವ್ನಿ. ನಂಗೆ ಹೇಳ್ಬಾರ್ದಿತ್ತವ, ಅದೇನ್ ಪ್ರಾಬ್ಲಮ್ ಅಂತ ನಾನೇ ನೋಡ್ತಿದ್ದೆ. ಆ ಮೆಕ್ಯಾನಿಕ್ ಸರಿ ಇಲ್ಲ, ಸುಮ್ಮನೆ ಕಾಸು ಕೇಳ್ತಾನೆ. ಇರು, ನಾನೇ ಅವನಿಗೆ ಫೋನ್ ಮಾಡ್ತೀನಿ. ಏ ಮುತ್ತು, ಎಲ್ಲಿದ್ಯೋ? ಇನ್ನ ಎಷ್ಟೊತ್ತು? ಇದೆಲ್ಲ ನಂಗೆ ಅಭ್ಯಾಸನೇ ಇಲ್ಲ ಕಣಕೋ, ಹೆಂಗ್ ಹಾಕೊಳೋದೇ ಗೊತ್ತಾಯ್ತಾ ಇಲ್ಲ. ಏನೋ ಬಾರಿ ಪರಿಚಯನೇ ಇಲ್ಲ ಅನ್ನೋ ತರ ಮಾತಾಡ್ಬೇಡ, ಸುಮ್ನೆ ಬೇಗ ಹಾಕೊಂಡ್ ಬಾರೋ. ಆಯ್ತಕ್ಕ, ಬಂದೆ. ಅಕ್ಕ ಇಲ್ಲಿವ್ನೇ. ಬಾಯ್. ಶ್ರೀ, ನೀವೇನಿಲ್ಲಿ? ಯಾವ್ರೆ, ಇವನು ಬೇರೆ ಹಿಂದೆ ಬಿದ್ದವನೆ, ಸಿಕ್ಕಾಕೊಂಡ್ರೆ ಹಂಗೆಲ್ಲ ಹೊಡಿತಾನೋ. ಯಾರು ತಾ ಮಾತಾಡ್ತಾ ಇದ್ರಿ ಮಿಸ್? ಇದೇನ್ ಶ್ರೀ, ಹೀಗ್ ಗದರ್ತಿದ್ದೀರಾ? ಗದರ್ತಾ ಇಲ್ಲ, ಕೇಳ್ತೇವೆ ಅಟೆಯ. ನಾನ್ ನಿಮ್ಗೆ ಹೇಳಿದ್ನಲ್ಲ, ನನ್ ದೊರೆನ ಮೀಟ್ ಮಾಡಕ್ ಬರ್ತಿದ್ದೀನಿ ಅಂತ. ಇಷ್ಟೊತ್ತವರೆಗೂ ದೊರೆ ಹತ್ರನೇ ಮಾತಾಡಿದ್ದು.